ಕಾಫ್ ಸಿರಪ್ ಅಂದ್ರೆ ಇಡೀ ದೇಶದಾದ್ಯಂತ ಪೋಷಕರು ಆತಂಕ ಪಡೋ ಮಟ್ಟಿಗಾಗ್ಬಿಟ್ಟಿದೆ. ಕಾರಣ 2 ರಾಜ್ಯಗಳಲ್ಲಿ 24 ಪುಟ್ಟ ಕಂದಮ್ಮಗಳು ಈ ಕಾಫ್ ಸಿರಪ್ಗೆ ಬಲಿ ಆದ ಬಳಿಕ ಏನು ಕ್ರಮ ಆಗ್ತಾ ಇದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಪ್ರಮುಖವಾಗಿ ಈ ಮಕ್ಕಳ ಸಾವಿಗೆ ಕಾರಣ ಆಗಿರುವಂತಹ ಕಿಲ್ಲರ್ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ತಯಾರಕ ಸಂಸ್ಥೆ ಶ್ರೀಶನ್ ಫಾರ್ಮಾ ಕಂಪನಿಗೆ ಉತ್ಪಾದಕ ಪರವಾನಗಿಯನ್ನ ತಮಿಳುನಾಡು ಸರ್ಕಾರ ರದ್ದುಗೊಳಿಸಿದೆ. ಇದರ ಜೊತೆಗೆ ಕಂಪನಿ ಮುಚ್ಚೋದಕ್ಕೂ ಕೂಡ ಆದೇಶವನ್ನ ನೀಡಲಾಗಿದೆ. ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಈ ಕೆಮ್ಮಿನ ಸಿರಪ್ನಲ್ಲಿ 48.5% ಡೈಎಥಿಲೀನ್ ಗೈಕ್ಲಾಗ್ ಅಂಶವಿರೋದು ಪತ್ತೆಯಾಗಿದೆ ಅಂತೆ. ಹಾಗೂ ಅದರಿಂದ ಮಕ್ಕಳ ಸರಣಿ ಸಾವಿನ ಬೆನ್ನಲ್ಲೇ ಸ್ಟಾಲಿನ್ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಜೊತೆಗೆ ಕಂಪನಿಯು ಸರಿಯಾದ ಉತ್ಪಾದನಾ ವ್ಯವಸ್ಥೆ ಮತ್ತು ಪ್ರಯೋಗಾಲಯವನ್ನ ಹೊಂದಿಲ್ಲ. 300ಕ್ಕೂ ಹೆಚ್ಚು ಪ್ರಮುಖ ನಿಯಮಗಳ ಉಲ್ಲಂಘನೆಯಾಗಿರೋದು ಕಂಡುಬಂದಿದೆ. ಇನ್ನು ಶ್ರೀಶನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಮತ್ತು ತಮಿಳುನಾಡು ಆಹಾರ ಮತ್ತು ಔಷಧ ಆಡಳಿತ ಉನ್ನತ ಅಧಿಕಾರಿಗಳ ನಿವಾಸಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ.